ನಿಜವಾಗ್ಲೂ ಇದ್ದೀನಿ, ನಿನ್ ಕಣ್ಮುಂದೆನೆ ನಿಂತಿದ್ದೀನಲ್ಲ. ಇಲ್ಲ, ನಾನೇ ನಂಬಲ್ಲ. ನಿನ್ನ ಅಲ್ಲಾವುದ್ದೀನ್ ಕಥೆಯಲ್ಲಿ ಬರೋ ಭೂತನೇ. ಹೊರಟೋಗಿಲ್ಲಿಂದ, ಗೆಟ್ ಔಟ್. ಅಯ್ಯಯ್ಯೋ, ನನ್ ಕಥೆಯಲ್ಲಿ ಬರೋ ಭೂತ ಅಲ್ಲ, ನಾನ್ ನಿಜವಾಗ್ಲೂ ಇದ್ದೀನಿ. ನಾನು ಅಂಜಲಿ ಬೇಕಾದ್ರೆ ನೋಡು. ಈಗ ಕಥೆಯಲ್ಲಿ ಬರೋ ಭೂತ ಮನುಷ್ಯನ ಹೆದರ್ಸಿರತ್ತೆ, ನಾನು ಯಾರನ್ನ ಹೆದರ್ಸಿದ್ದೀನಿ? ನನ್ನ ಜೊತೆ ಆಡೋಕ್ಕೆ ಯಾರೂ ಇಲ್ಲ, ನಿನ್ನ ಜೊತೆ ಆಟ ಆಡೋಣ ಅಂತ ನಿನ್ನಿಂದ ಬರ್ತಿದ್ದೀನಿ ಅಷ್ಟೇ. ಇಲ್ಲ, ಹೇಳಿದ್ರು ಸರಿ, ನಾನೇ ನಂಬಲ್ಲ. ಹೊರಟೋಗಿಲ್ಲಿಂದ. ಅಯ್ಯೋ ಕರ್ಮ, ಯಾಕೆ ಎದುರ್ಕೊಂತಿದ್ಯಾ? ನಾನು ನಿಜವಾಗ್ಲೂ ಇದ್ದೀನಿ, ಬೇಕಾದ್ರೆ ನೋಡು. ಬಿಡು 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 ಬಿಡು. ನೀನ್ ಭೂತ ಅಲ್ವಾ? ನಾನು ಭೂತ ಅಲ್ಲ, ಅಂಜಲಿ. ಮತ್ತೆ ಯಾಕೆ ನನಗೆ ಮೊದಲೇ ಹೇಳಿಲ್ಲ? ನಿಂಗೆ ಆಟ ಆಡ್ಸೋಣ ಅಂತ. ಏಯ್, ಇಷ್ಟು ಉದ್ದ ಇದ್ಯಾ? ನನ್ನನ್ನೇ ಫೂಲ್ ಮಾಡ್ತೀಯಾ? ಎಷ್ಟು ಕಬ್ಬಿರ್ಬಾರ್ದು ನಿನಗೆ? ನನ್ನ ಜೊತೆ ಮಾತಾಡ್ಬೇಡ, ಹೋಗ್. ನಿಂತ್ಕೋ ನಿಂತ್ಕೋ ನಿಂತ್ಕೋ, ಯಾಕೆ ಹತ್ತಿರ ಸಿಟ್ ಮಾಡ್ಕೊಂಡು ಹೋಗ್ತಿದ್ಯಾ? ನೀನು ಕೆಟ್ಟೋಳು, ನಿಜ ಮಾತಾಡ್ಬೇಡ, ಹೋಗ್. ಸಾರಿ, ತಪ್ಪಾಯ್ತು. ನನ್ನ ಜೊತೆ ಮಾಡಲ್ಲ. ಏನು ಬೇಕಾಗಿಲ್ಲ, ಹೋಗ್. ಸಾರಿ ಕೇಳಿದರೆ ಇನ್ನೂ ಸಿಟ್ಟಾ? ನೀನು ಈ ಥರ ತಲ್ಲಹರಟೆ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಮನೆಯವ್ರ ಕೈಲೆಲ್ಲ ಬೈಸ್ಕೊತಾ ಇರ್ತೀನಿ, ಗೊತ್ತಾ? ನೆನ್ನೆ ಬಾಲು ಗಾಳಿಯಲ್ಲಿ ನಿಂತಿತ್ತಲ್ಲ, ಅದು ನಿನ್ಗಿಂತ ಬತ್ತೀನಿ ಅಂತ ನಂಗೆ ಇವಾಗ ಗೊತ್ತಾಯ್ತು. ನೋಡು ನೋಡು ನೋಡು, ನನ್ನ ಕಷ್ಟಗಳು ಹೇಳ್ತಾ ಇದ್ದೀನಿ, ನೀನು ನಗ್ತಿದ್ಯಾ? ಸಾರಿ 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 ಸಾರಿ, ಅವ್ರ ಹತ್ರ ಬೈತಾರಂತ ಗೊತ್ತಿರಲಿಲ್ಲ. ಅವರು ತುಂಬಾ ಕೆಟ್ಟವರು. ನಮ್ಮನ್ನ ಕೆಟ್ಟವ್ರು ಅಂತೀಯಾ? ಅವರೆಲ್ಲ ಕೆಟ್ಟವ್ರು, ನೀನು ನನ್ನ ಜೊತೆ ಮಾತಾಡೋದು, ಹೋಗ್. ಸರಿ ಸರಿ ಸರಿ, ನಿಂಗೆ ಬೈದ್ರು ಅಂತ ಬೇಜಾರಾಯ್ತು, ಅದಕ್ಕೆ ಹಾಗಂದೆ. ಇನ್ನೊಂದ್ಸಲ ಸಾರಿ ಕೇಳ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ ಅವನೇ.
ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.